ಕುವೆಂಪು ವಿಶ್ವವಿದ್ಯಾಲಯಕ್ಕೆ ನಾವು ಮನವಿಯನ್ನು ಕೊಟ್ಕೊಳ್ತಾ ಬರ್ತಾನೆ ಇದ್ದೀವಿ. ಕಳೆದ 2 ವರ್ಷಗಳಿಂದನೂ ಸಾಕಷ್ಟು ಸಮಸ್ಯೆಗಳು ಎದುರಾಗ್ತಾನೆ ಇದ್ದಾವೆ. ಆದರೆ ಕುಲಪತಿಗಳಿಗೆ, ಕುಲ ಸಚಿವರಿಗೆ ಹಾಗೂ ಇವ್ಯಾಲ್ಯೂಯೇಷನ್ ರಿಜಿಸ್ಟರ್ಗೆ ಸಾಕಷ್ಟು ಬಾರಿ ಗಮನಕ್ಕೆ ತಂದ್ರೂ ಇದು ಟೆಕ್ನಿಕಲ್ ಸಮಸ್ಯೆ ಇದೆ, ಸರಿ ಮಾಡ್ತೀವಿ ಅಂತ ಹೇಳ್ತಾನೆ ಬಂದು ವಿದ್ಯಾರ್ಥಿ ವಿರೋಧಿ ನೀತಿಯನ್ನು ದಿನೇ ದಿನೇ ಅನುಸರಿಸ್ತಾ ಇದ್ದಾರೆ. ಈ ಹಿಂದೆ ಏನು ಪರೀಕ್ಷೆಯಲ್ಲಿ ಫಲಿತಾಂಶ ಬಂದಿತ್ತು, ಆ ಫಲಿತಾಂಶದಲ್ಲಿ ಕೆಲವೊಂದು ವಿದ್ಯಾರ್ಥಿಗಳದ್ದು ಫಲಿತಾಂಶ ಪಾಸ್ ಅಂತೇಳಿ ಬಂದಿತ್ತು. ಆದರೆ ಮೊನ್ನೆ ಪ್ರತಿಯೊಂದು ಕಾಲೇಜಿನಲ್ಲಿ ಮಾಸ್ ಕಾರ್ಡ್ಗಳನ್ನ ಡಿಸ್ಟ್ರಿಬ್ಯೂಷನ್ ಮಾಡಿದ್ದಾರೆ. ಆ ಮಾಸ್ ಕಾರ್ಡ್ಗಳಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳ ಮಾಸ್ ಕಾರ್ಡಲ್ಲಿ ಫೇಲ್ ಅಂತೇಳಿ ಬಂದಿದೆ. ಇವರು ವಿಶ್ವವಿದ್ಯಾಲಯ ನಡೆಸ್ತಾ ಇದ್ದಾರೋ ಏನು ನಡೆಸ್ತಾ ಇದ್ದಾರೋ ನಡೆಸೋಕ್ಕೆ ಸಾಮರ್ಥ್ಯ ಇಲ್ಲ ಅಂತೇಳಿ ಇವತ್ತು ವಿದ್ಯಾರ್ಥಿಗಳು ತಮ್ಮ ತನಕನ್ನು ಬಿಟ್ಟು ಇವತ್ತು ವಿಶ್ವವಿದ್ಯಾಲಯಕ್ಕೆ ನುಗ್ಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈ ಒಂದು ನಾವು ಆಕ್ರೋಶ ವಿ ಸಿ ರಿಜಿಸ್ಟರ್ ಹಾಗೂ ಕುಲ ಸಚಿವರನ್ನು ವಜಾ ಮಾಡೋರಿಗೂ ನಾವೊಂದು ಹೋರಾಟವನ್ನು ನಿಲ್ಲಿಸಲ್ಲ. ಸರ್ಕಾರ ಆದಷ್ಟು ಬೇಗ ಏನು ಈ ಸಮಸ್ಯೆಯನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಕುಲಪತಿಗಳನ್ನ ಅಪಾಯಿಂಟ್ ಮಾಡಿತ್ತು, ಅವ್ರನ್ನ ವಜಾ ಮಾಡಿ ದಕ್ಷ ಅಧಿಕಾರಿಗಳನ್ನ ಈ ಸ್ಥಾನಕ್ಕೆ ಕೊಡಬೇಕು ಅಂತೇಳಿ ಶಿವಮೊಗ್ಗ ಜಿಲ್ಲಾ NSU ವತಿಯಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಹಾಗೆ ರಾಜ್ಯಪಾಲರಿಗೆ ಒತ್ತಾಯಿಸ್ತಾ ಇದ್ದೀವಿ. ವಿಜಯ್ ಕುಮಾರ್, NSU ಜಿಲ್ಲಾಧ್ಯಕ್ಷರು, ಶಿವಮೊಗ್ಗ.